ಕಚೇರಿಯಲ್ಲಿ ತಂಬು ಹೊತ್ತಿ ಕೆಲಸಕ್ಕೆ ವಾಟರ್ ಮ್ಯಾನ್ ಮತ್ತು ಬಿಲ್ ಕಲೆಕ್ಟರ್ ಹೊರತುಪಡಿಸಿ 8 ಜನ ಸಿಬ್ಬಂದಿಗಳು ಕೆಲಸಕ್ಕೆ ಚಕ್ಕರ್ ಹಾಕಿ ಶೋಕಿ ಮಾಡಲು ಪ್ರವಾಸಕ್ಕೆ ತೆರಳಿರುವ ಘಟನೆ ಗೋಕಾಕ್ ತಾಲೂಕಿನ ಉದಗಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಹೌದು, ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸ್ಥರಿಗೆ ಪಾರದರ್ಶಕ ಆಡಳಿತ ಸಿಗಬೇಕು ಮತ್ತು ನೌಕರರು ಸರಿಯಾದ ಸಮಯಕ್ಕೆ ಕಚೇರಿಗೆ ಬರಬೇಕೆಂಬ ಉದ್ದೇಶದಿಂದ ತಂಬನ್ನ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಅಳವಡಿಸಲಾಗಿದೆ. ಆದರೆ ಗೋಕಾಕ್ ತಾಲೂಕಿನ ಉದಗಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಲಕ್ಷ್ಮಣ್ ದೇಯನ್ನವರ್ ನಡೆದಿದ್ದೇ ದಾರಿಯಾಗಿದೆ. ಇನ್ನೇನು ಕೆಲವೇ ದಿನದಲ್ಲಿ ನಿವೃತ್ತಿ ಹೊಂದುವ ಉದಗಟ್ಟಿ ಪಿಡಿಒ ಲಕ್ಷ್ಮಣ್ ದೇಯನ್ನವರ್ ಜೊತೆ ಸರ್ಕಾರದ ಯೋಜನೆಯಾದ ಕೂಸಿನ ಮನೆಯಲ್ಲಿದ್ದ ಮಕ್ಕಳಿಗೆ 3 ದಿನಗಳಿಂದ ಆಹಾರ ನೀಡದೆ ಚಕ್ಕರ್ ಹಾಕಿ ಇದೇ ದಿನಾಂಕ 12 ಶುಕ್ರವಾರದಂದು ಮುಂಜಾನೆ 11:30ಕ್ಕೆ ಪಂಚಾಯಿತಿಯಲ್ಲಿ ತಂಬು ಹೊತ್ತಿ 8 ಜನ ಸಿಬ್ಬಂದಿಗಳ ಜೊತೆ ಪ್ರವಾಸಕ್ಕೆ ಹೋಗಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇವರು ಶೋಕಿ ಮಾಡಲು ಪ್ರವಾಸಕ್ಕೆ ಹೋದದ್ದು ಎಲ್ಲೆಡೆ ಸುದ್ದಿಯಾಗಿ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಸಿಇಒಗೆ ಫೋನ್ ಮುಖಾಂತರ ತಿಳಿಸಿದ್ರು ಸಹ ಇನ್ನೂವರೆಗೂ ಕಚೇರಿಗೆ ಚಕ್ಕರ್ ಹೊಡೆದು ಪ್ರವಾಸಕ್ಕೆ ತೆರಳಿದ ಉದಗಟ್ಟಿ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿಗಳ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರೋದು ಅಧಿಕಾರಿಗಳ ಮೇಲೆ ಸ್ಥಳೀಯರು ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕೆಲವೇ ದಿನಗಳಲ್ಲಿ ನಿವೃತ್ತಿ ಆಗುವ ಪಿಡಿಒನನ್ನ ಉಳಿಸಿಕೊಳ್ಳುತ್ತಾರೋ ಅಥವಾ ನಿಷ್ಪಕ್ಷವಾಗಿ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೋ ಎಂದು ಕಾದು ನೋಡಬೇಕಾಗಿದೆ. ಯಾರ್ದು ಸಾಕತ್ತ ಹುಡ್ಸಿನ ಮನ್ಯಾಗ ಸಾಮಗ್ರಿ ಅಡಿಗೆ ಮಾಡಕ್ಕ ಬಿಸ್ಕಿಟ್ ಮ್ಯಾಗ ನೋಡೋದತ್ತಂದ್ರ ಮನ್ಯಾಗ ಮಾಡ್ತಾರ.